ನಾಲ್ಕು ವರ್ಷ ನೀವು ಹೇಳಿದ ಹೇಳಿಕೆ ಇವತ್ತೊಂದು ಹೇಳಿದ್ರೆ ಮಾಧ್ಯಮಗಳು ಇಲ್ಲದಿದ್ದರೆ ಒಂದು ಫೇಕ್ ಎನ್ಕೌಂಟರ್ ಮಾಡ್ತಾರೆ ಅಂತ ಅವರ ನಡೆ ನಿಗೂಢ ಮತ್ತು ಅನುಮಾನಾಸ್ಪದವಾಗಿತ್ತು. ನನ್ನನ್ನು ಮಧ್ಯರಾತ್ರಿನಲ್ಲಿ ಕ್ರಷರಿಗೆ ಕರ್ಕೊಂಡು ಹೋಗಿ ಕ್ರಷರ್ನಲ್ಲಿ ನನಗೆ ಸೇಫ್ಟಿ ಕೊಡಕ್ಕೆ ಮಾಡಿದ್ರಾ? ಕಬ್ಬಿನ ಗದ್ದೆ ಒಳಗೆ ನನ್ನ ರಕ್ಷಣೆ ಮಾಡಕ್ಕೆ ಮಾಡಿದ್ರಾ? ಕಾಡಿನ ಮಧ್ಯದಲ್ಲಿ ನನ್ನ ರಕ್ಷಣೆ ಮಾಡಬೇಕು ಅಂತ ಮಾಡಿದ್ರಾ? ಈಗ ನಮ್ಮ ಮುಖ್ಯಮಂತ್ರಿಗಳಿಗೆ ಪೊಲೀಸ್ ಠಾಣೆಯಲ್ಲಿ ಇಟ್ಕೊಂಡ್ರೆ ಯಾರು ಏನಾರೋ ಮಾಡಿಬಿಡ್ತಾರೆ ಅಂತ ಭಯ. ಅದಕ್ಕೆ ಒಂದು 6 ಜನನ ಕಳಿಸಿ ಕಬ್ಬಿನ ಗದ್ದೆ ಒಳಗಿಡ ಪ್ರಯತ್ನ ಮಾಡಿದರು. ಜಲ್ಲಿ ಕ್ರಷರ್ ನಡುವೆ ಕರ್ಕೊಂಡು ಹೋದ್ರು, ಕಾಡಿನ ಮಧ್ಯಕ್ಕೆ ಕರ್ಕೊಂಡು ಹೋದ್ರು. ಮಾಧ್ಯಮ ಬೆನ್ನತ್ತಿ ಅದು ಮಾಧ್ಯಮವನ್ನು ನನ್ನನ್ನು ಮಾತ್ರ ಪ್ರತ್ಯೇಕ ಮಾಡಿದ್ದಲ್ಲ, ನಮ್ಮೆಲ್ಲ ಶಾಸಕರ ಜೊತೆಗೆ ನನ್ನನ್ನು ಪ್ರತ್ಯೇಕ ಮಾಡಿದ್ದಲ್ಲದೆ ನಮ್ಮ ಹಿಂದ್ಗಡೆ ಫಾಲೋ ಮಾಡ್ಕೊಂಡು ಬರ್ತಿದ್ದಂಥ ವೆಹಿಕಲ್ಗಳನ್ನು ಒಂದಲ್ಲ ಎರಡಲ್ಲ ಒಂದು 50-60 ಕಡೆಗಳಲ್ಲಿ ಬ್ಯಾರಿಕೇಡ್ ಹಾಕಿ ತಡೆದಿದ್ದಾರೆ. ಅದು ಹೆಂಗೆ ಕೋಆರ್ಡಿನೇಷನ್ ಮಾಡ್ಕೊಂಡ್ರೋ ಗೊತ್ತಿಲ್ಲ. ಮಾಧ್ಯಮದ ಸ್ನೇಹಿತರು ಜೀವದ ಹಂಗೆ ತೊರೆದು ಅವರಿಗೆ ಆಗೋ ನಷ್ಟವನ್ನೂ ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಅವರು ಬೆನ್ನತ್ತಿ ಎಲ್ಲರ ಕಡೆಯಲ್ಲ ಪ್ರತ್ಯಕ್ಷ ಆಗಿದ್ದರಿಂದ ಅವರಿಗೆ ಏನೂ ಮಾಡೋಕ್ಕಾಗದೆ ಅನಿವಾರ್ಯವಾಗಿ ಬೆಳಿಗ್ಗೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ರು. ಉಳಿದೆಲ್ಲ ವಿಷಯ ಬೆಳಿಗ್ಗೆ ಹೇಳಿದ್ದೀನಿ ನಾನು. ಕಾನೂನು ಕ್ರಮವನ್ನು ಕೈಗೊಳ್ತೀವಿ, ಹಕ್ಕುಚ್ಯುತಿಯನ್ನು ಮಂಡಿಸ್ತೀನಿ, ಮಾನವ ಹಕ್ಕುಗಳಿಗೂ ದೂರು ಸಲ್ಲಿಸ್ತೀವಿ. ನನ್ನ ಮೇಲೆ ಕೊಲೆ ಪ್ರಯತ್ನ ಮಾಡಿದಾಗ ಯಾರ್ಯಾರು ಕೊಲೆ ಪ್ರಯತ್ನ ಮಾಡಿದ್ದಾರೆ ಅನ್ನೋ ದೂರನ್ನು ಕೊಟ್ಟಿದ್ದೀವಿ. FIR ಇನ್ನೂ ರಿಜಿಸ್ಟರ್ ಆಗಿಲ್ಲ. FIR ರಿಜಿಸ್ಟರ್ ಮಾಡದೇ ಇದ್ದರೆ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ, ವಿರೋಧ ಪಕ್ಷದ ನಾಯಕರು ಹೇಳಿದ್ದಾರೆ, ಅಕಸ್ಮಾತ್ ಅವರು FIR ರಿಜಿಸ್ಟರ್ ಮಾಡಿ ಕೊಲೆ ಪ್ರಯತ್ನ ಹಲ್ಲೆ ಮಾಡಿದವ್ರನ್ನ ಕುಮ್ಮಕ್ಕೆ ಕೊಟ್ಟವ್ರನ್ನ ಬಂಧಿಸಿ ಕ್ರಮ ಕೈಗೊಳ್ಳದೇ ಇದ್ದರೆ ಬೆಳಗಾವಿ ಚಲೋ ಮಾಡೋಣ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಯಾರೋ ಒಬ್ಬರು ದೊಡ್ಡ ಮನುಷ್ಯರು ಹೇಳಿದ್ರು, ಬೆಳಗಾವಿಯಿಂದ ಬದುಕಿ ಬಂದಿದ್ದೆ ಪುಣ್ಯ ಅಂತ ಹೇಳಿ. ಬೆಳಗಾವಿ ಜನ ಹೇಳ್ತಾ ಇದ್ದಾರೆ, ಯಾರೇನು ಮಾಡ್ತಾರೆ ಬಾ ನೀನು ಇಲ್ಲಿಗೆಯ, ನಿನ್ನ ಜೊತೆಗೆ ನಾವಿದ್ದೀವಿ ಅನ್ನೋಂಥ ಮಾತನ್ನು ಬೆಳಗಾವಿ ಜನ ಹೇಳ್ತಿದ್ದಾರೆ. ಅವ್ರು ಕೇಸ್ ರಿಜಿಸ್ಟರ್ ಮಾಡದೇ ಇದ್ರೆ ಪಕ್ಷದ ವರಿಷ್ಠರ ಜೊತೆನಲ್ಲಿ ಮಾತಾಡಿ ಪಕ್ಷ ಏನು ನಿರ್ಧಾರ ತಗೊಳುತ್ತೆ ಆ ಹೋರಾಟದ ದಾರಿಯನ್ನು ನಾವು ಹಿಡಿತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.